ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಫಸ್ಟ್ ವೀಡಿಯೋ ರಿಲೇಟೆಡ್ ಟು ಪೋಸ್ಟ್ ಬಾಟಮ್ ಬೆಲ್ಲಿ ಬೆಲ್ಟ್. ನಾನು ಯಾಕಪ್ಪ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ತುಂಬ ಸರಿ ಅಂದ್ಕೊತಿದ್ದೆ. ನಾನು ಎಷ್ಟೊಂದು ಜನ ನನ್ನನ್ನು ಕೇಳ್ತಾಯಿದ್ರು, ನೀವು ಹೇಗೆ ಹೊಟ್ಟೆ ಕರಗಿಸ್ದೆ ಫಸ್ಟ್ ಬೇಬಿ ಆದಮೇಲೆ ಅಂತ. ಇವಾಗ ನನ್ನ ಸೆಕೆಂಡ್ ಬೇಬಿ ಆಗಿದೆ 3 ಮಂತ್ಸ್ ಆಗಿ. ನಾನು ಫಸ್ಟ್ ಬೇಬಿನಲ್ಲಿ ಸೀರೆ ಕಟ್ಕೊಂಡಿದ್ದೆ. ಸೀರೆ ಏನಕ್ಕೆ ಕಟ್ಕೊಂಡಿದ್ದೇನೆ ಅಂದರೆ, ಆವಾಗ ನನಗೆ ಬೇರೆ ಒಪಿನಿಯನ್ ಇತ್ತು, ಬೆಲ್ಟ್ ಕಟ್ಕೊಂಡ್ರೆ ಹೊಟ್ಟೆ ಕರಗಲ್ವೇನೋ ಹೋಗಲ್ವೇನೋ ಅನ್ನೋ ಒಪಿನಿಯನ್ ಇತ್ತು. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಸೀರೆ ಕಟ್ಕೊಂಡಿದ್ದೆ. ಆಮೇಲೆ ಏನಪ್ಪ ಅಂತಂದರೆ, ಸೀರೆ ಕಟ್ಸ್ಕೊಳ್ಳೋಕ್ಕೆ ಯಾರಿಗಾದ್ರೂ ಹೆಲ್ಪ್ ಬೇಕು ನನಗೆ. ಆಮೇಲೆ ಸೀರೆ ಕಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಸೀರೆ ಕಟ್ಕೊಂಡು ಅದೇನಾದರೂ ಒಂದು ಕಡೆ ಬಂದುಬಿಟ್ರೆ ಮಲ್ಕೋಬೇಕಾಗಿದ್ರೆ ಕುತ್ಕೋಬೇಕಾಗಿದ್ರೆ ಹಿಂಸೆ ಆಗ್ತಿರತ್ತೆ. ಸೊ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಆವಾಗ ನನಗೆ ಬೆಲ್ಟ್ದು ಅಷ್ಟೊಂದು ಐಡಿಯಾ ಇರಲಿಲ್ಲ. ಅದರಲ್ಲಿ ಒಳ್ಳೆ ಒಪಿನಿಯನ್ ಇಲ್ಲ. ಯಾರು ನನಗೆ ಬೆಲ್ಟ್ ಹಾಕೋ ಹೋಗುತ್ತೆ, ಬೆಲ್ಟ್ ಯೂಸ್ ಮಾಡಿದ್ರು ಕೂಡ ಟಮ್ಮಿ ಹೋಗುತ್ತೆ, ಹೊಟ್ಟೆ ಹೋಗುತ್ತೆ ಅಂತ ಯಾರೂ ಹೇಳಿರಲಿಲ್ಲ. ಸೊ ಹಾಗಾಗಿ ಬಟ್ ನಾನು ಆಮೇಲೆ ಎಷ್ಟೊಂದು ಜನ ಹತ್ರ ಕೇಳಿದೆ, ಈವನ್ ಬೆಲ್ಟ್ ಯೂಸ್ ಮಾಡಿದ್ರು ಕೂಡ ಅವ್ರಿಗೆ ಟಮ್ಮಿ ಹೊಟ್ಟೆ ಕರಗತ್ತೆ ಅಂತ. ಸೊ ಹಾಗಾಗಿ ನಾನು ಸೆಕೆಂಡ್ ಡೆಲಿವರಿ ಆದಮೇಲೆ ನಾನು ಸೀರೆ ಒಂದ್ಸಲ ಕಟ್ಕೊಳ್ಳೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ನೋಡೋಣ, ಟ್ರೈ ಮಾಡೋಣ, ಬೆಲ್ಟಿಂದನೇ ಹೋಗಲಿಲ್ಲ ಅಂದರೆ ಆಮೇಲೆ ಬೇಕಾದರೆ ಸೀರೆ ಯೂಸ್ ಮಾಡಿದರೆ ಆಯಿತು ಅಂತ ಅಂದ್ಕೊತಾ ಇದ್ದೆ. ಸೊ ಹಾಗಾಗಿ ನಾನು ಈ ಬೆಲ್ಟ್ನ ಅಮೆಝಾನಿಂದ ತರಿಸ್ಕೊಂಡೆ. ಇದಕ್ಕಿಂತ ಮುಂಚೆ ಒಂದು ಬೆಲ್ಟ್ ತರಿಸ್ಕೊಂಡಿದ್ದೆ. ಆ ಬೆಲ್ಟ್ ಏನಪ್ಪ ಅಂದರೆ 1 ವೀಕ್ ಯೂಸ್ ಮಾಡಿದೆ, ಇಲ್ಲಿರೋ ಸ್ಟಿಕ್ಕರೇ ಹಾಳಾಗ್ಬಿಟ್ಟು. ಸೊ ಅದನ್ನು ರಿಟರ್ನ್ ಮಾಡಿ ಈ ಬೆಲ್ಟ್ನ ಇನ್ನೂ ಅದು ಅಮೆಝಾನಿಂದನೇ ತರಿಸ್ಕೊಂಡೆ. ಆಮೇಲೆ ಇದನ್ನು ಈವನ್ ನೀವು ವಾಶ್ ಕೂಡ ಮಾಡ್ಬೋದು. ನಾನು ಆಲ್ರೆಡಿ ತುಂಬ ಸರಿ ವಾಶ್ ಮಾಡಿದ್ದೀನಿ, ಹ್ಯಾಂಡ್ ವಾಶು. ಸೊ ಏನು ನನಗೆ ಅಷ್ಟೊಂದು ಪ್ರಾಡಕ್ಟ್ ಏನಾದರೂ ಹಾಳಾಗಿದೆ ನನಗೇನು ಅನಿಸಿಲ್ಲ. ಸೇಮ್ ಅವತ್ತು ನಾನು ತೊಗೊಂಡಾಗ ಹೇಗಿದೆಯೋ ಇವತ್ತು ಕೂಡ ಹಾಗೇ ಇದೆ. ಆಮೇಲೆ ಇದರಲ್ಲಿ 3 ಬೆಲ್ಟ್ಸ್ ಬರುತ್ತೆ. ಒಂದು ಬಂದು ಪೆಲ್ವಿಸ್ ಬೆಲ್ಟು, ಇನ್ನೊಂದು ವೇಸ್ಟ್ ಬೆಲ್ಟ್ ಬರುತ್ತೆ, ಇನ್ನೊಂದು ಬೆಲ್ಲಿ ಬೆಲ್ಟ್. ಸೊ ಫಸ್ಟ್ ಒನ್ ಬಂದು ಬೆಲ್ಲಿ ಬೆಲ್ಟು. ಇದನ್ನು ನಾನು ತೋರಿಸ್ತೀನಿ ಹೇಗೆ ಹಾಕ್ಕೊಳ್ಳೋದು ಅಂತ. ನೋಡಿ, ಇದು ಸ್ವಲ್ಪ ಮೇಲ್ಗಡೆ ಹೈಟ್ ಹಾಕೋಬೇಕು, ಹೈಟಲ್ಲಿ. ಆಮೇಲೆ ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜಪ್ಪ ಅಂತ ಅಂದರೆ, ಸೊ ಇದನ್ನು ನೀವು ಬೇಕಾದರೆ ಟೈಟ್ ಮಾಡ್ಕೋಬೋದು, ಬೇಕಾದರೆ ಲೂಸ್ ಮಾಡ್ಕೋಬೋದು. ಇದರಲ್ಲಿ ಒಂದು ಸೈಜ್ ಇತ್ತು, ಎಕ್ಸೆಲ್ ಸೈಜು. ಈವನ್ ನನಗೆ ಹೆಂಗೆ ಬೇಕಾಗಿತ್ತು ನೋಡೋಣ, ತರಿಸ್ಕೊಂಡು ಇದು ಆಗುತ್ತಾ ನನ್ನ ಸೈಜ್ಗೆ ಅಂತ ಅಂದ್ಕೊಂಡೆ. ನೋಡಿ, ನಾನು ಇದನ್ನು ಇವಾಗ ಟೈಟ್ ಮಾಡ್ಕೊಂಡಿದ್ದೀನಿ. ಸೊ ಈವನ್ ಸ್ವಲ್ಪ ದಪ್ಪ ಇರೋರು ಕೂಡ, ಅಂದರೆ ಹೊಟ್ಟೆ ದಪ್ಪ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೇಮ್ ಬೆಲ್ಟು. ಇಲ್ಲಿ ನೋಡಿ, ಇದು ಬಂದು ವೇಸ್ಟ್ ಬೆಲ್ಟು. ಇದು ನಮ್ಮ ಬ್ಯಾಕಿಗೆ ಕುತ್ಕೊಂಡಾಗ ಬ್ಯಾಕಿಗೆ ತುಂಬ ಸಪೋರ್ಟಿವ್ ಅಂತ ಅನಿಸುತ್ತೆ. ಈ ಥರ ಇನ್ನೊಂದು ಪೆಲ್ವಿಸ್ ಬೆಲ್ಟು. ಸೊ ಇದೇನಪ್ಪ ಅಂದರೆ, ಇದು ಫುಲ್ ಕೆಳಗಡೆ ಹಾಕ್ಕೋಬೇಕು. ಇದೆ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಹಾಕ್ಕೊಂಡು ಬೇಕು ಅಂದಾಗ ಟೈಟ್ ಮಾಡ್ಕೋಬೋದು, ಇಲ್ಲಾಂದರೆ ಲೂಸ್ ಮಾಡ್ಕೋಬೋದು. ಇದನ್ನು ನಾನು ಒಂದು ದಿನದಲ್ಲಿ 6 ಅವರ್ಸ್ ಆದರೂ ಯೂಸ್ ಮಾಡ್ತೀನಿ. ಇದಿಷ್ಟು ಈ ಥರ ಕೆಳಗಡೆ ಹಾಕೋಬೇಕು. ಸೊ ಇಲ್ಲಿ ಕೆಳಗಡೆ ಟೈಮ್ ಇರುತ್ತಲ್ಲ, ಸೊ ಅದಕ್ಕೆ ಸಪೋರ್ಟ್ ಆಗುತ್ತೆ. ಆಮೇಲೆ ಇದನ್ನು ಒಂದು ದಿನದಲ್ಲಿ 6 ಅವರ್ಸ್ ಯೂಸ್ ಮಾಡ್ತೀನಿ. ಈವನ್ ನೀವು ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡ್ಬೋದು, ಈವನ್ ಸ್ವಲ್ಪ 5 ಅವರ್ಸು ಆ ಥರ ಯೂಸ್ ಮಾಡ್ಬೋದು. ನಾನು ಊಟ ಮಾಡಬೇಕಾದ್ರೆ ಇದನ್ನು ರಿಮೂವ್ ಮಾಡ್ತೀನಿ. ಆಮೇಲೆ ಈವನ್ ನೈಟ್ ಮಲಗಬೇಕಾದ್ರೆ ಮಾತ್ರ ರಿಮೂವ್ ಮಾಡ್ತೀನಿ. ಮಧ್ಯಾಹ್ನ ಮಲಗಬೇಕಾದ್ರೆ ಇದನ್ನು ಹಾಕ್ಕೊಂಡೇ ಮಲ್ಕೊತೀನಿ. ಈ ಥರ ನನಗೆ ಎಷ್ಟು ಈವನ್ ನಾವು ಸೀರೆ ಕಟ್ಕೊಂಡ್ರೆ ಯಾವ ಥರ ಇರುತ್ತೆ, ಸೊ ಈವನ್ ಈ ಬೆಲ್ಟಲ್ಲೂ ಕೂಡ ಅದೇ ಥರ ಇರುತ್ತೆ. ನಾನು ಆಲ್ಮೋಸ್ಟ್ ನಿಮ್ಗೆ ಹೇಳಿದಾಗೆ ಆಲ್ಮೋಸ್ಟ್ 2 ಮಂತ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಕಡೆಯಿಂದಂತೂ ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ, ಈ ಪ್ರಾಡಕ್ಟ್ದು ಲಿಂಕ್ ಬೇಕು ಅಂದರೆ ನೀವು ನನಗೆ DM ಮಾಡಿ, ಇಲ್ಲ ಕಮೆಂಟ್ ಮಾಡಿ, ಇಲ್ಲ ನನ್ನದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.